ಗಮನಿಸಿ ನೋಡಿ, ಪ್ರಪಂಚದ ಅತ್ಯಂತ ಯಶಸ್ವಿ ಜನರು ಅಂದ್ರೆ ಉದ್ಯಮಿಗಳು, ಕ್ರೀಡಾಪಟುಗಳು, ಕಲಾವಿದರು ಇವರೆಲ್ಲರಲ್ಲೂ ಒಂದು ಸಾಮಾನ್ಯ ಸೀಕ್ರೆಟ್ ಇದೆ. ಅದುವೇ ಬೆಳಗಿನ ಜಾವ 4 ಗಂಟೆಗೆ ಏಳೋದು. ಇದು ಸುಮ್ನೆ ಅಲಾರಾಂ ಇಟ್ಟು ಏಳೋದಷ್ಟೇ ಅಲ್ಲ, ಬದಲಿಗೆ ತಮ್ಮ ಜೀವನದ ಕಂಟ್ರೋಲನ್ನ ತಮ್ಮ ಕೈಗೆ ತಗೊಳ್ಳೋ ಮೊದಲ ಹೆಜ್ಜೆ. ಇದು ಒಂದು ಎಲೀಟ್ ಮೈಂಡ್ಸೆಟ್ನ ಅಡಿಪಾಯ. ಈ ಮಾತನ್ನೊಮ್ಮೆ ನೋಡಿ. ಹೆಚ್ಚಿನ ಜನರು ಕನಸಿನಲ್ಲಿ ಕಳೆದುಹೋದಾಗ ಕೇವಲ 1% ಜನರು ಮಾತ್ರ ತಮ್ಮ ಕನಸುಗಳನ್ನು ಕಟ್ಟುತ್ತಿರ್ತಾರೆ. ಇದೇ ಅಲ್ವಾ ಸಾಮಾನ್ಯತೆ ಮತ್ತು ಅಸಾಮಾನ್ಯತೆ ನಡುವಿನ ನಿಜವಾದ ವ್ಯತ್ಯಾಸ? ಒಬ್ಬರು ಕನಸು ಕಾಣ್ತಾ ಇದ್ರೆ ಇನ್ನೊಬ್ಬರು ಅದನ್ನ ನನಸು ಮಾಡೋಕ್ಕೆ ಎದ್ದು ನಿಂತಿರ್ತಾರೆ. ಬೆಳಗಿನ ಜಾವ 4 ಗಂಟೆ ಇದನ್ನ ದೈವಿಕ ಗಂಟೆ ಅಥವಾ ಬ್ರಹ್ಮ ಮುಹೂರ್ತ ಅಂತನೂ ಕರೀತಾರೆ. ಯಾಕೆ ಗೊತ್ತಾ? ಯಾಕಂದ್ರೆ ಈ ಸಮಯದಲ್ಲಿ ಇಡೀ ಪ್ರಪಂಚ ಶಾಂತವಾಗಿರುತ್ತೆ, ಗಮನವನ್ನ ಬೇರೆ ಕಡೆ ಸೆಳೆಯೋಕೆ ಏನೂ ಇರೋಲ್ಲ. ಇದೇ ಆ ನಿರ್ಣಾಯಕ ಸಮಯ, ಯಶಸ್ಸಿಗೂ ಮತ್ತೆ ಸಾಮಾನ್ಯತೆಗೂ ನಡುವೆ ಒಂದು ಲೈನ್ ಎಳೆಯೋ ಸಮಯ. ಹಾಗಾದ್ರೆ ನಮ್ಮ ದಿನದ ಮೊದಲ ಯುದ್ಧ ಯಾವುದು? ಅದು ನಾವು ಬೇರೆಯವರ ಜೊತೆ ಹೋರಾಡೋದಲ್ಲ, ಬದಲಿಗೆ ನಮ್ಮೊಳಗೆ ನಾವೇ ಮಾಡೋ ಹೋರಾಟ. ಆ ಹೋರಾಟ ಯಾವುದು? ಬನ್ನಿ ಅದರ ಬಗ್ಗೆನೇ ಈಗ ಮಾತಾಡೋಣ. ಮೊದಲನೇದಾಗಿ ದಿನದ ಮೊದಲ ಜಯ. ಇದು ಬರೀ ಸಮಯದ ವಿಷಯ ಅಲ್ಲ. ಆ ಅಲಾರಂ ಶಬ್ದ ಕೇಳಿದಾಗ ಮೆದುಳಿನ ಒಂದು ಭಾಗ ಇನ್ನೂ 5 ನಿಮಿಷ ಅಂತ ಹೇಳುತ್ತೆ. ಆದರೆ ಆ ಸ್ನೂಸ್ ಬಟನ್ ಒತ್ತದೇ ಹಾಸಿಗೆಯಿಂದ ಏಳೋದಿದೆಯಲ್ವಾ, ಅದು ನಮ್ಮ ದಿನದ ಮೊದಲ ಮತ್ತು ತುಂಬಾನೇ ಮುಖ್ಯವಾದ ಒಂದು ಮೆಂಟಲ್ ವಿಕ್ಟ್ರಿ. ಆ ಒಂದು ಸಣ್ಣ ಕ್ರಿಯೆ ಇಡೀ ದಿನದ ವಿಲ್ ಪವರ್ಗೆ ದೊಡ್ಡ ಬೂಸ್ಟ್ ಕೊಡುತ್ತೆ. ನಮ್ಮೆಲ್ಲರೊಳಗೂ ಒಬ್ಬ ಸೋಮಾರಿ ವ್ಯಕ್ತಿ ಇರ್ತಾನೆ ಅಲ್ವಾ? ಆರಾಮಾಗಿರು, ನಾಳೆ ನೋಡೋಣ ಅಂತ ಹೇಳ್ತಾನೆ ಇರ್ತಾನೆ. ಅವನನ್ನ ಸೋಲಿಸೋದು ಅಂದ್ರೆ ನನ್ನ ಕನಸುಗಳು ನನ್ನ ಆರಾಮಕ್ಕಿಂತ ದೊಡ್ಡದು ಅಂತ ನಮ್ಗೆ ನಾವೇ ಸಾಬೀತುಪಡಿಸ್ಕೊಂಡಾಗೆ. ಆ ಬೆಚ್ಚಗಿನ ಹಾಸಿಗೆಯ ಆಕರ್ಷಣೆಯನ್ನ ಮೀರಿ ನಿಲ್ಲೋದೇ ನಮ್ಮ ದೊಡ್ಡ ಗುರಿಗಳ ಕಡೆಗಿನ ಮೊದಲ ದಿಟ್ಟ ಹೆಜ್ಜೆ. ನೋಡಿ, ಪ್ರತಿ ಬೆಳಿಗ್ಗೆ ನಮ್ಮ ಮುಂದೆ 2 ದಾರಿಗಳಿರ್ತವೆ. ಒಂದು ಸ್ನೋಸ್ ಬಟನ್ ಒತ್ತಿ ಆರಾಮಾಗಿ ಮಲಗೋದು, ಇನ್ನೊಂದು ಎದ್ದು ನಿಂತು ನಮ್ಮ ಗುರಿಯತ್ತ ಸಾಗೋದು. ಒಂದು ಸೋಮಾರಿತನದ ದಾರಿ, ಇನ್ನೊಂದು ಶ್ರಮ ಮತ್ತು ಬೆಳವಣಿಗೆಯ ದಾರಿ. ಚಾಯ್ಸ್ ಸಂಪೂರ್ಣವಾಗಿ ನಮ್ಮದೇ. ಸರಿ, ಈ ಬೆಳಗಿನ ಯುದ್ಧದಲ್ಲಿ ಗೆದ್ದಾಯ್ತು ಅಂದ್ಕೊಳ್ಳಿ. ಹಾಗಾದ್ರೆ ಈ ಗೆಲುವಿನಿಂದ ನಮಗೆ ಸಿಗೋ ಬಹುಮಾನ ಏನು? ಈ ವಿನರ್ಸ್ ಎಕ್ಸ್ಟ್ರಾ ಫ್ಯಾಕ್ಟರ್ ಅಂದ್ರೆ ಏನು? ಬನ್ನಿ ನೋಡೋಣ. ಬೇಗ ಏಳೋದ್ರಿಂದ ನಮಗೆ 3 ಅದ್ಭುತವಾದ ಗಿಫ್ಟ್ಗಳು ಸಿಗುತ್ತೆ. ಮೊದಲನೇದು ಹೆಚ್ಚುವರಿ ಸಮಯ. ಬೇರೆಯವರಿಗಿಂತ 2 ಗಂಟೆ ಮುಂಚೆನೇ ನಮ್ಮ ದಿನ ಶುರುವಾಗುತ್ತೆ. ಎರಡನೇದು ಹೆಚ್ಚುವರಿ ಶಕ್ತಿ. ಬೆಳಗಿನ ಶಾಂತತೆಯಲ್ಲಿ ಮೆದುಳು ತುಂಬಾನೇ ಚುರುಕಾಗಿರುತ್ತೆ. ಮತ್ತು ಮೂರನೇದು ಹೆಚ್ಚುವರಿ ಗಮನ. ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಮ್ಮ ಮುಖ್ಯವಾದ ಕೆಲಸದ ಮೇಲೆ ಫೋಕಸ್ ಮಾಡಬಹುದು. ಇವೇ ಆ 3 ಸೂಪರ್ ಪವರ್ಗಳು. ಈ ಎಕ್ಸ್ಟ್ರಾವರಿ ಸಮಯ ಇದೆಯಲ್ವಾ, ಇದು ಒಂದು ದೊಡ್ಡ ಮೈಂಡ್ಸೆಟ್ ಶಿಫ್ಟ್ಗೆ ಸಹಾಯ ಮಾಡುತ್ತೆ. ಅದನ್ನೇ ಗ್ರೋತ್ ಮೈಂಡ್ಸೆಟ್ ಅನ್ನೋದು. ಅಂದ್ರೆ ಪ್ರತಿ ಗಂಟೆಯನ್ನು ನಮ್ಮ ಬೆಸ್ಟ್ ವರ್ಷನ್ ಆಗೋಕೆ ಒಂದು ಅವಕಾಶ ಅಂತ ನೋಡೋದು. ದೊಡ್ಡ ಸಾಧಕರು ಚಾಲೆಂಜ್ಗಳನ್ನ ಅವಕಾಶಗಳಾಗಿ ನೋಡ್ತಾರೆ. ಈಗ ಒಂದು ತುಂಬಾನೇ ಪವರ್ಫುಲ್ ಟೆಕ್ನಿಕ್ ಬಗ್ಗೆ ಮಾತಾಡೋಣ. ಈ ದೈವಿಕ ಗಂಟೆಯನ್ನ ಬರೀ ಕೆಲಸ ಮಾಡಕ್ಕೆ ಮಾತ್ರ ಅಲ್ಲ, ನಮ್ಮ ಭವಿಷ್ಯವನ್ನ ರೂಪಿಸೋಕೆ ಹೇಗೆ ಬಳಸಬಹುದು? ಅದುವೇ ಯಶಸ್ಸನ್ನ ಕಲ್ಪಿಸಿಕೊಳ್ಳುವ ಅಥವಾ ವಿಜುವಲೈಸೇಷನ್ ಟೆಕ್ನಿಕ್. ಇಲ್ಲಿ ಒಂದು ಸೈಂಟಿಫಿಕ್ ಸತ್ಯ ಅಡಗಿದೆ, ಕೇಳಿ. ನಮ್ಮ ಮೆದುಳಿಗೆ ನಾವು ನಿಜವಾಗ್ಲೂ ಅನುಭವಿಸ್ತಿರೋದಕ್ಕೂ ಮತ್ತೆ ನಾವು ತುಂಬಾನೇ ಸ್ಪಷ್ಟವಾಗಿ ಕಲ್ಪಿಸ್ಕೊಳ್ತಿರೋದಕ್ಕೂ ವ್ಯತ್ಯಾಸನೇ ಗೊತ್ತಾಗೋಲ್ಲ. ಒಂದು ನಿಂಬೆಹಣ್ಣನ್ನ ಕಣ್ಣು ಮುಂದೆ ತಂದ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತಲ್ವಾ? ಅದೇ ತತ್ವವನ್ನ ಬಳಸ್ಕೊಂಡು ಯಶಸ್ಸನ್ನ ಕಲ್ಪಿಸ್ಕೊಳ್ಳೋ ಮೂಲಕ ನಮ್ಮ ಸಬ್ಕಾನ್ಷಿಯಸ್ ಮೈಂಡನ್ನ ಯಶಸ್ಸಿನ ಕಡೆ ಪ್ರೋಗ್ರಾಮ್ ಮಾಡ್ಬೋದು. ಈ ಟೆಕ್ನಿಕ್ ಬಳಸೋಕೆ 3 ಸಿಂಪಲ್ ಸ್ಟೆಪ್ಸ್. ಮೊದಲು ಒಂದು 10 ನಿಮಿಷಗಳ ಕಾಲ ಮೌನವಾಗಿರಿ. ಆಮೇಲೆ ನಿಮ್ಮ ಗೋಲ್ ಏನಿದೆ ಅದನ್ನ ಸ್ಪಷ್ಟವಾಗಿ ಚಿತ್ರಿಸ್ಕೊಳ್ಳಿ. ಕೊನೆಯದಾಗಿ ಆ ಯಶಸ್ಸು ನಿಜವೇನೋ ಎಂಬಂತೆ ಅದರ ಪ್ರತಿಯೊಂದು ಫೀಲಿಂಗ್ನೂ ಅನುಭವಿಸಿ. ಆದರೆ ಈ ದಾರಿಯಲ್ಲಿ ನಡೆಯೋದು ಅಷ್ಟು ಸುಲಭನಾ? ಖಂಡಿತ ಇಲ್ಲ. ನಮ್ಮ ಯಶಸ್ಸಿಗೆ ಅಡ್ಡಿಪಡಿಸೋಕೆ ಕೆಲವು ಶತ್ರುಗಳು ಇದ್ದಾರೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವ ಹಾಗೆ ನಮ್ಮ ಪ್ರಗತಿಗೆ ಅಡ್ಡಿಯಾಗುವ ಕೆಲವು ಬಲೆಗಳಿವೆ. ಅವು ಯಾವುವು ಅಂತನೂ ತಿಳ್ಕೊಳ್ಳೋಣ. ನಮ್ಮ ಯಶಸ್ಸಿನ ಹಾದಿಯಲ್ಲಿ ಬರುವ 5 ದೊಡ್ಡ ವಿಲನ್ಸ್ಗಳು ಅಂದ್ರ ಅತಿಯಾದ ನಿದ್ರೆ, ಕಂಟ್ರೋಲ್ ಇಲ್ದ ಕೋಪ, ಸುಮ್ಮನೆ ಬರುವ ಭಯ, ಮೆಂಟಲ್ ಎಕ್ಸಾಷನ್ ಮತ್ತು ಕೆಲಸವನ್ನ ಮುಂದೂಡುವ ಕೆಟ್ಟ ಚಟ. ಇವುಗಳಲ್ಲಿ ಒಂದಿದ್ರೂ ಸಾಕು, ನಮ್ಮ ಎಲ್ಲ ಎಫರ್ಟ್ಸ್ ವೇಸ್ಟ್ ಆಗ್ಬೋದು. ಈ 5ರಲ್ಲಿ ಅತ್ಯಾದ ನಿದ್ರೆ ಅಥವಾ ನಿದ್ರೆ ಬಗ್ಗೆ ಒಂದು ವಿಶೇಷ ಎಚ್ಚರಿಕೆ ಇದೆ. ಇಲ್ಲಿ ನಿದ್ರೆ ಅಂದ್ರೆ ಬರೀ ಮಲಗೋದ್ ಮಾತ್ರ ಅಲ್ಲ, ಬದ್ಲಿಗೆ ಆರಾಮ, ಜಡತ್ವ ಮತ್ತೆ ಬದಲಾವಣೆಗೆ ಹಿಂದೇಟು ಹಾಕೋ ಮನಸ್ಥಿತಿ. ಈ ಬಲೆಯಲ್ಲಿ ಸಿಕ್ಕಾಕೊಂಡ್ರೆ ನಾವು ಎಂದಿಗೂ ಆವ್ರೇಜ್ ಅನ್ನೋದನ್ನ ಮೀರಿ ಬೆಳೆಯೋಕ್ಕಾಗೋಲ್ಲ. ಹಾಗಾದರೆ ಈ ಎಲ್ಲ ಸವಾಲುಗಳನ್ನ ಮೀರಿ
ಮುರಿಯೋಕ್ಕೆ ಆಗದಂಥ ಒಂದು ಹ್ಯಾಬಿಟನ್ನು ಬಿಲ್ಡ್ ಮಾಡೋದು ಹೇಗೆ? ಬನ್ನಿ ಒಂದು ಪ್ರಾಕ್ಟಿಕಲ್ ವಿಧಾನವನ್ನು ನೋಡೋಣ. ಇದುವೇ ಮಾಸ್ಟರ್ ಎತ್ತ ನಮ್ಮ ದಾರಿ. ನೋಡಿ, ಇಲ್ಲೇ ಹೆಚ್ಚಿನವರು ಎಡುವುದು. ಎಲ್ಲವನ್ನೂ ಒಂದೇ ದಿನದಲ್ಲಿ ಬದಲಾಯಿಸೋಕೆ ನೋಡ್ತಾರೆ. ನಾಳೆಯಿಂದಲೇ ನಾನು 4 ಗಂಟೆಗೆ ಹೇಳ್ತೀನಿ ಅಂತ ಡಿಸೈಡ್ ಮಾಡೋದು ಸುಲಭ, ಆದರೆ ಅದನ್ನು ಪಾಲಿಸೋದು ಕಷ್ಟ. ಈ ರೀತಿ ತೀವ್ರವಾದ ಬದಲಾವಣೆಗಳು ಹೆಚ್ಚಾಗಿ ಫೇಲ್ಯೂರ್ನಲ್ಲೇ ಮುಗೀತೆ. ಅದಕ್ಕೆ ಬದಲಾಗಿ ಈ ಸಿಂಪಲ್ 5 ನಿಮಿಷದ ವಿಧಾನವನ್ನ ಬಳಸಿ. ನಾಳೆ ನೀವು ಸಾಮಾನ್ಯವಾಗಿ ಏಳೋ ಟೈಮ್ಗಿಂತ ಬರೀ 5 ನಿಮಿಷ ಮುಂಚೆ ಅಲಾರಂ ಇಡಿ. ನಾಳಿದ್ದು ಮತ್ತು 5 ನಿಮಿಷ ಮುಂಚೆ. ಹೀಗೆ ಪ್ರತಿದಿನ ಕೇವಲ 5 ನಿಮಿಷಗಳ ಬದಲಾವಣೆ. ಎಷ್ಟು ಸುಲಭ ಅಲ್ವಾ? ಇದು ಕಂಪೌಂಡಿಂಗ್ ಎಫೆಕ್ಟ್ ಥರ. ಸಣ್ಣ ಆದರೆ ಸ್ಥಿರವಾದ, ಕನ್ಸಿಸ್ಟೆಂಟ್ ಆಗಿ ಮಾಡೋ ಕೆಲಸಗಳು ಕಾಲಾನಂತರದಲ್ಲಿ ದೊಡ್ಡ, ಅದ್ಭುತವಾದ ರಿಸಲ್ಟ್ಸ್ ಕೊಡುತ್ತೆ. ನೆನ್ಪಿಡಿ, ನಿಜವಾದ ಬದಲಾವಣೆ ಬರೋದು ಇಂಟೆನ್ಸಿಟಿಯಿಂದಲ್ಲ, ಕನ್ಸಿಸ್ಟೆನ್ಸಿಯಿಂದ. ಕೊನೆಯದಾಗಿ ಇಷ್ಟೆಲ್ಲ ಮಾತಾಡಿದ್ರ ಸಾರಾಂಶ ಒಂದೇ. ನಮ್ಮ ಜೀವನ ನಮ್ಮ ಅಭ್ಯಾಸಗಳ ಪ್ರತಿಫಲ. ನಮಗೂ ಆ ಶ್ರೇಷ್ಠ 1% ಜನರ ರಿಸಲ್ಟ್ಸ್ ಬೇಕು ಅಂದ್ರೆ ನಾವು ಅವರ ಅಭ್ಯಾಸಗಳನ್ನು ಅಳವಡಿಸ್ಕೊಳ್ಬೇಕು. ಅದರ ಮೊದಲ ಹೆಜ್ಜೆಯೇ ಬೆಳಗಿನ ಜಾವ ಏಳೋದು. ಈ ಪವರ್ಫುಲ್ ಮಾತು ಕೇಳಿ. ನೀವು ಬಿಟ್ಟುಕೊಡುವ ಕ್ಷಣವೇ ಬೇರೆಯವರು ಗೆಲ್ಲಲು ಅವಕಾಶ ಕೊಟ್ಟಂತೆ. ನಮ್ಮ ಕಾಂಪಿಟೇಟರ್ ನಿದ್ದೆ ಮಾಡ್ತಿದ್ರೆ ನಾವು ಎದ್ದು ಕೆಲ್ಸ ಮಾಡ್ತಿದ್ವಿ. ಇದಕ್ಕಿಂತ ದೊಡ್ಡ ಮೋಟಿವೇಶನ್ ಬೇಕಾ? ಹಾಗಾದ್ರೆ ಈ ಮಾತುಕಥೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ನಾಳೆ ಬೆಳಿಗ್ಗೆ ಅಲಾರಾಂ ಸದ್ದು ಮಾಡಿದಾಗ ನಮ್ಮೊಳಗಿನ ಆ ಯುದ್ಧವನ್ನ ಯಾರು ಗೆಲ್ಲುತ್ತಾರೆ? ಆರಾಮಾಗಿ ಮಲಗುವ ಸೋಮಾರಿಯೋ ಅಥವಾ ಕನಸುಗಳನ್ನ ನನಸು ಮಾಡೋಕೆ ಹೊರಟ ಯೋಧನೋ? ಆ ಒಂದು ಕ್ಷಣದ ನಿರ್ಧಾರವೇ ಬದಲಾವಣೆಯ ಆರಂಭ.